ನಮಸ್ಕಾರ. ಎಲ್ಲರಿಗೂ ನಮ್ಮ ಈ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು 6ನೇ ತರಗತಿಯ ಹಿಂದಿ ಪಠ್ಯಕ್ರಮದ ಮೊದಲನೇ ಅಧ್ಯಾಯ ಸಂರಚಕ್ ರೇಖಾಯ್ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಸಂರಚಕ್ ರೇಖಾಯ್ ಅಂದರೆ ರಚನಾತ್ಮಕ ರೇಖೆಗಳು. ಈ ರಚನಾತ್ಮಕ ರೇಖೆಗಳು ಏಕೆ ಈ ರಚನಾತ್ಮಕ ರೇಖೆಗಳನ್ನು ಇಲ್ಲಿ ಪಠ್ಯಕ್ರಮದಲ್ಲಿ ಮೊದಲನೇ ಕೊಟ್ಟಿದ್ದಾರೆ ಅಂದರೆ ಇದನ್ನು ಏಕೆ ಅಭ್ಯಾಸಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ರೇಖೆಗಳೇನು ಕೊಟ್ಟಿದ್ದಾರೆ ಇದನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಹಿಂದಿಯ ವರ್ಣಮಾಲೆಗಳನ್ನು ಬರೀಲಿಕ್ಕೆ ತುಂಬ ಸೂಕ್ತ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ಮೊದಲನೇ ಅಧ್ಯಾಯ ಸಂರಚಕ ರೇಖೆ ಅನ್ನೋದನ್ನು ಇಲ್ಲಿ ನೋಡೋಣ. ಇದರಲ್ಲಿ 3 ವರ್ಗಗಳಿವೆ, ಅಂದರೆ 3 ಕಾಲಮ್ಗಳು. ಮೊದಲನೆಯದು ದೇಖೋ, ಎರಡನೆಯದು ಕಲಂಸೆ ಲಿಖೋ, ಮೂರನೆಯದು ಫಿರ್ಸೆ ಲಿಖೋ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ ದೇಖೋ ಅಂದರೆ ನೋಡಿ, ಕಲಂಸೆ ಲಿಖೋ ನಿಮ್ಮ ಪೆನ್ನಿನಿಂದ ಬರೆಯಿರಿ, ಫಿರ್ಸೆ ಲಿಖೋ ಪೆನ್ನಿನಿಂದ ಬರೆದಿದ್ದನ್ನು ಮತ್ತೆ ಹಾಗೆ ಫಿರ್ಸೆ ಲಿಖೋ ಅನ್ನುವಂಥ ಒಂದು ಕಾಲಮ್ ಏನಿದೆ ಅದರಲ್ಲಿ ಬರೀಬೇಕು, 3ನೇ ಕಾಲಮ್ನಲ್ಲಿ. ಈಗ ಮೊದಲನೇ ರೇಖೆ ಏನು ಕೊಟ್ಟಿದ್ದಾರೆ, ಸ್ಲೀಪಿಂಗ್ ಲೈನ್ ಅಂದರೆ ಸಮಾನಾಂತರ ರೇಖೆ, ಸರಳ ರೇಖೆ. ಇದನ್ನು ಅಭ್ಯಾಸ ಮಾಡಿ 2ನೇ ಕಾಲಮ್ನಲ್ಲಿ ಅಭ್ಯಾಸ ಮಾಡಿ ಮತ್ತೆ ಅದೇ ರೀತಿ ನೋಡಿಕೊಂಡು 3ನೇ ಕಾಲಮಲ್ಲಿ ಬರೀಬೇಕು. ಹಾಗೆ ಇಲ್ಲಿ 2ನೇದಾಗಿ ವರ್ಟಿಕಲ್ ಲೈನ್ಸ್ ಅಂದರೆ ನೇರವಾದ ರೇಖೆಗಳು. ನಂತರ ಸ್ಲ್ಯಾಂಟಿಂಗ್ ಲೈನ್ ಅಂದರೆ ಅಡ್ಡವಾದ ರೇಖೆಗಳು. ಹಾಗೆ ಮುಂದೆ ಬರ್ತಾ ಅರ್ಧಚಂದ್ರಾಕೃತಿ ಅಂದರೆ ಹಾಫ್ ಸರ್ಕಲ್, 2 ಹಾಫ್ ಸರ್ಕಲ್ ಇರುತ್ತೆ. ಹಾಗೆ ಕೊನೆಯದಾಗಿ ದೀರ್ಘ ಅರ್ಧಚಂದ್ರಾಕೃತಿ ಕೊನೆಯದಾಗಿ ಇರುತ್ತೆ. ಇದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಮಗೆ ಮುಂದೆ ಈ ಹಿಂದಿಯ ವರ್ಣಮಾಲೆಗಳನ್ನು ಬರೀಲಿಕ್ಕೆ ಯೂಸ್ ಆಗುತ್ತೆ. ಹಾಗೆ ನೀವು ನಿಧಾನಕ್ಕೆ ಅದರ ನಂತರ ಕೆಳಗಡೆ ಇನ್ನೊಂದು ಏನು ಕೊಟ್ಟಿದ್ದಾರೆ, ಅಭ್ಯಾಸ ಅನ್ನೋ ಒಂದು ಪುಟ ಇದೆ. ಅದರಲ್ಲಿ ದೇಖೋ ಔರ್ ಲಿಖೋ, ಈ ಮೇಲೆ ಏನು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಕೂಡ ದೇಖೋ ಔರ್ ಲಿಖೋ ಅಂತ ಬರೆದು ಕಾಲಮ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅದೇ ರೀತಿ ಆ ಲೈನ್ಸ್ಗಳು ಏನಿದ್ದಾವೆ, ಈ ಸರಳ ರೇಖೆ ಅಥವಾ ವರ್ಟಿಕಲ್ ಲೈನ್ಸ್ ಮತ್ತು ನೇರ ರೇಖೆ, ಸಮಾನಾಂತರ ರೇಖೆ, ಈ ರೀತಿ ಸ್ಲ್ಯಾಂಟ್ ಲೈನ್ ವಕ್ರರೇಖೆಗಳು, ಈ ರೀತಿ ಇದನ್ನು ಹೇಗಿದೆ ಹಾಗೆ ಬರೆಯೋದಕ್ಕೆ ಅಭ್ಯಾಸ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಮ್ಮ ಹಿಂದಿ ವರ್ಣಮಾಲೆಯನ್ನು ಬರಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ಪಠಣ ಏನಿದೆ ಅಂತ ನೋಡೋಣ. ಕೊನೆಯದಾಗಿ ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಕೊನೆಯದಾಗಿ अध्यापन संकेत ಅಂದರೆ बच्चों को अक्षरों की लिखावट से पूर्व संरचक रेखाओं का अभ्यास करवाए, ಮಕ್ಕಳಿಂದ ಇದನ್ನು ಅಭ್ಯಾಸ ಮಾಡಿಸಿ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾನೆ ಕೊನೆಯದಾಗಿ. ಸೊ ಮೊದಲನೇ ಅಧ್ಯಾಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಾವು ಹಿಂದಿ ವರ್ಣಮಾಲೆಯನ್ನು ಬರೀಲಿಕ್ಕೆ ನಮಗೆ ಯಾವ ರೀತಿ ಅಭ್ಯಾಸ ಮಾಡಬೇಕು, ಏನೇನು ನಮಗೆ ತಯಾರಿ ಏನು ಬೇಕು ಅದರಲ್ಲಿ ಅನ್ನೋದಕ್ಕೆ ಬರೆಯೋದಕ್ಕೆ ಅದನ್ನು ಅಭ್ಯಸಿಸಲಾಗಿದೆ. ನಮಸ್ಕಾರ. ಮತ್ತೊಮ್ಮೆ ಮುಂದಿನ ಅಧ್ಯಾಯನ ನೋಡೋಣ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.